ಧನಸ್ಸು ರಾಶಿಗೆ ಏಪ್ರಿಲ್ 20ರ ಒಳಗೆ ಬಿ ಅಕ್ಷರದ ವ್ಯಕ್ತಿಯಿಂದ ನಡೆಯುವುದು ಇದೆ. ನಿಮಗೆ ಒಳ್ಳೆ ಸಮಯ ಹತ್ತಿರವಾಗಿದೆ. ಆದರೆ ಆ ಸಮಯ ಬರುವುದಕ್ಕೂ ಮುಂಚೆ ಕೆಲವು ಪರೀಕ್ಷೆಗಳು, ಕೆಲವು ಘಟನೆಗಳು ನಡೆಯುತ್ತದೆ. ನೀವು ಕಳೆದ ಕೆಲ ದಿನಗಳಿಂದ ಅನುಭವಿಸುತ್ತಿರುವ ನೋವು, ವೇದನೆ, ಆರ್ಥಿಕ ಸಮಸ್ಯೆ, ಭಯ ಇದೆಲ್ಲ ಕೂಡ ನಿಮ್ಮನ್ನು ಹೆಚ್ಚು ನೋಯಿಸಿದೆ. ಈ ವಿಡಿಯೋ ಯಾದೃಚ್ಛಿಕವಾಗಿ ಕಂಡುಬಂದಿಲ್ಲ. ಇದು ಹನುಮಂತ ನಿಮಗೆ ಕೊಡುತ್ತಿರುವ ಸಂಕೇತಗಳು. ಮೊದಲು ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಹಾಗೆ ಒಂದು ಚಿಕ್ಕ ಲೈಕ್ ಕೊಡಿ. ಇದು ಇನ್ನಷ್ಟು ಧನಸ್ಸು ರಾಶಿಯವರಿಗೆ ವಿಡಿಯೋ ತಲುಪಿಸುತ್ತದೆ. ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನಸ್ಸು ರಾಶಿಗೆ ಏಪ್ರಿಲ್ 17ರಿಂದ 20 ಗ್ರಹಸ್ಥಿತಿ ಬದಲಾಗುವ ಕಾಲ. ಈ 4 ದಿನಗಳು ನಿಮ್ಮ ಜೀವನದ ಕೆಲ ಅಂಶಗಳ ಮೇಲೆ ಗ್ರಹ ಸಂಚಾರ ಪ್ರಭಾವ ಬೀರುತ್ತದೆ. ಮುಖ್ಯವಾಗಿ ಗುರುಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಅವರ ಆಶೀರ್ವಾದ ನಿಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ಅವಕಾಶಗಳ ಮೇಲೆ ಪ್ರಭಾವ ತೋರಿಸುತ್ತದೆ. ಆದರೆ ಕುಜಗ್ರಹ ಪ್ರಭಾವದಿಂದ ಸ್ವಲ್ಪ ಒತ್ತಡ, ದಣಿವು ಮತ್ತು ಅಡ್ಡಿಗಳು ಎದುರಾಗುತ್ತವೆ. ಏಪ್ರಿಲ್ 17 ಮತ್ತು 18 ಚಂದ್ರನಲ್ಲಿ ಕೆಲ ಬದಲಾವಣೆಗಳು ಇರುತ್ತದೆ. ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿ ಇರುವುದಿಲ್ಲ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ವಲ್ಪ ಅಸ್ಪಷ್ಟವಾಗಿರುತ್ತವೆ. ಇದೇನು ಶಾಶ್ವತ ಅಲ್ಲ. ಗ್ರಹಗಳು ಸದ್ಯಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಿದೆ. ಈ ಪರೀಕ್ಷೆಯನ್ನು ನೀವು ಧೈರ್ಯವಾಗಿ ನಿಭಾಯಿಸಿದರೆ ಮುಂದೆ ಒಳ್ಳೆ ಫಲಿತಾಂಶ ಬರುತ್ತದೆ. ಏಪ್ರಿಲ್ 19 ಹಾಗೂ 20 ನಿಮ್ಮ ಪರಿಸ್ಥಿತಿಗಳು ಬದಲಾಗಲು ಶುರುವಾಗುತ್ತದೆ. ಈ ಸಮಯದಲ್ಲಿ ಸೂರ್ಯಗ್ರಹ ನಿಮಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಡುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತದೆ. ಹಾಗಾಗಿ ಈ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ. ಈ ಸಮಯದಲ್ಲಿ ಶನಿಗ್ರಹ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಇರುತ್ತದೆ. ಇದರಿಂದ ನಿಮ್ಮ ಕೆಲಸಗಳು ಆಲಸ್ಯ ಆಗಬಹುದು. ನಿಮ್ಮ ಕಷ್ಟಕ್ಕೆ ಬೇಗನೆ ಫಲ ಸಿಗುವುದಿಲ್ಲ. ನಿಮಗೆ ಸ್ವಲ್ಪ ನಿರಾಸೆ ಇರುತ್ತದೆ. ಶನಿಗ್ರಹ ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತದೆ. ನೀವು ಕೋಪ, ಅಸಹನೆ ತೋರಿಸಿದರೆ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಸಹನೆಯಿಂದ ಇದ್ದರೆ ಶನಿ ಒಳ್ಳೆ ಫಲ ಕೊಡುತ್ತಾರೆ. ಶನಿ ಪ್ರಭಾವದಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಕೆಲವು ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ನೀವು ಪ್ರಾಮಾಣಿಕವಾಗಿ ಇದ್ದರೆ ಶನಿದೇವರ ಆಶೀರ್ವಾದ ಸಿಗುತ್ತದೆ. ಈ ಸಮಯದಲ್ಲಿ ಗುರುಗ್ರಹ ನಿಮಗೆ ರಕ್ಷಣೆ ಕೊಡುತ್ತದೆ. ಶನಿ ಕೊಡುವ ಕಷ್ಟಗಳನ್ನು ಗುರು ಕಡಿಮೆ ಮಾಡುತ್ತಾರೆ. ಗುರು ನಿಮಗೆ ಮಾರ್ಗದರ್ಶನ ಕೊಡುತ್ತಾರೆ. ನಿಮಗೆ ಒಳ್ಳೆ ಆಲೋಚನೆಗಳು ಬರುತ್ತದೆ. ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ಒಳ್ಳೆ ಫಲ ಕೊಡುತ್ತದೆ. ನೀವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೀರಿ. ದೇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ನಿಮ್ಮ ಪ್ರಾರ್ಥನೆಗಳಿಗೆ ಫಲ ಸಿಗುತ್ತದೆ. ನಿಮಗೆ ಹೊಸ ಅವಕಾಶಗಳು ಬರುತ್ತದೆ. ಮುಖ್ಯವಾಗಿ ಉದ್ಯೋಗ, ವ್ಯಾಪಾರ ಅಥವಾ ವಿದ್ಯೆಯಲ್ಲಿ ಹೊಸ ಅವಕಾಶಗಳು ಬರುತ್ತದೆ. ಆದರೆ ಈ ಅವಕಾಶಗಳನ್ನು ಗುರುತಿಸುವುದು ನಿಮ್ಮ ಕೈಯಲ್ಲೇ ಇದೆ. ನೀವು ಧೈರ್ಯವಾಗಿ ಮುಂದೆ ಹೋದರೆ ಗುರು ನಿಮಗೆ ಸಹಾಯ ಮಾಡುತ್ತಾರೆ. ಇನ್ನು ಈ ಸಮಯದಲ್ಲಿ ಹನುಮಂತ ನಿಮಗೆ ಕೆಲವು ಪ್ರತ್ಯೇಕ ಸಂಕೇತಗಳನ್ನು ಕೊಡುತ್ತಾರೆ. ಈ ಸಂಕೇತಗಳು ಸಾಧಾರಣವಾಗಿ ಕಾಣಿಸುತ್ತದೆ, ಆದರೆ ಆಳವಾದ ಅರ್ಥ ಇರುತ್ತದೆ. ಈ ಸಂಕೇತಗಳನ್ನು ಕಂಡುಹಿಡಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತದೆ. ಈ ಸಮಯದಲ್ಲಿ ನಿಮಗೆ ಕಾಣಿಸುವ 6 ಮುಖ್ಯವಾದ ಸಂಕೇತಗಳು. ಇದು ಕನಸು ಅಥವಾ ನೇರವಾಗಿ ನಡೆಯಬಹುದು. ಮೊದಲ ಸಂಕೇತ, ಹನುಮಂತನ ಫೋಟೋ ಅಥವಾ ವಿಗ್ರಹ ಕಾಣಿಸುವುದು. ಇದು ಹನುಮನ ರಕ್ಷಣೆ ನಿಮಗಿದೆ ಎಂದು ಸೂಚಿಸುತ್ತದೆ. ಎರಡನೆಯ ಸಂಕೇತ, ಕೆಂಪು ಬಣ್ಣದ ವಸ್ತುಗಳು ಹೆಚ್ಚಾಗಿ ಕಾಣಿಸುವುದು. ಇದು ಶಕ್ತಿ ಮತ್ತು ಗೆಲುವಿನ ಸೂಚನೆ. ಮೂರನೇ ಸಂಕೇತ, ಬಿ ಅಕ್ಷರ ಕೇಳಿಸುವುದು ಅಥವಾ ಕಾಣಿಸುವುದು. ಇದು ಮುಖ್ಯವಾದ ವ್ಯಕ್ತಿ ಅಥವಾ ಅವಕಾಶ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಸಂಕೇತ. ನಾಲ್ಕನೇ ಸಂಕೇತ, ಕೋತಿಗಳು ಕಾಣಿಸುವುದು ಅಥವಾ ಅವುಗಳ ಪ್ರಸ್ತಾವನೆ ಬರುವುದು. ಇದು ಹನುಮಂತನ ಪ್ರತ್ಯಕ್ಷ ಸಂಕೇತ. ಐದನೇ ಸಂಕೇತ, ಹನುಮಾನ್ ಚಾಲೀಸಾ ಕೇಳಿಸುವುದು ಅಥವಾ ನಿಮ್ಮ ಬಾಯಿಂದ ಬರುವುದು. ಇದು ನಿಮ್ಮ ಆತ್ಮಶಕ್ತಿ ಬೆಳೆಯುತ್ತಿರುವ ಸೂಚನೆ. ಕೊನೆಯ ಆರನೇ ಸಂಕೇತ, ಮಂಗಳವಾರ ಪ್ರತ್ಯೇಕ ಘಟನೆಗಳು ನಡೆಯುವುದು. ಇದು ನಿಮಗೆ ಶುಭ ನಡೆಯಲಿದೆ ಎಂಬುದಕ್ಕೆ ಸಂಕೇತ. ಈ ಸಂಕೇತಗಳು
ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ದೈವ ಸೂಚನೆಗಳು. ಈ ಸಮಯದಲ್ಲಿ ಬಿ ಅಕ್ಷರ ಗಾಢವಾದ ಸಂಕೇತ ಕೊಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಕ್ಷರಗಳಿಗೆ ಪ್ರತ್ಯೇಕವಾದ ಶಕ್ತಿ ಇರುತ್ತದೆ. ಈ ಸಮಯದಲ್ಲಿ ನೀವು ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಹೆಸರು ಬಿ ಅಕ್ಷರದಿಂದ ಶುರುವಾಗುತ್ತದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡುತ್ತಾರೆ ಅಥವಾ ಒಳ್ಳೆ ಅವಕಾಶ ಕೊಡುತ್ತಾರೆ. ಈ ಅವಕಾಶ ಕೂಡ ಬಿ ಅಕ್ಷರದಿಂದ ಶುರುವಾಗುತ್ತದೆ. ಅಂದರೆ ಈ ಅವಕಾಶ ಬಿಸಿನೆಸ್, ಬಿಲ್ಡಿಂಗ್ ಅಥವಾ ಬ್ಯಾಂಕಿಗೆ ಸಂಬಂಧಿಸಿದ್ದು. ಹಾಗಾಗಿ ಬಿ ಅಕ್ಷರವನ್ನು ಈ ಸಮಯದಲ್ಲಿ ನಿರ್ಲಕ್ಷಿಸಬೇಡಿ. ಇದು ದಾರಿ ತೋರಿಸುವ ಸೂಚನೆ. ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವಾಗ ಬಿ ಅಕ್ಷರ ಕಾಣಿಸಿದರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂದು ಅರ್ಥ. ಕೆಲ ಸಂದರ್ಭದಲ್ಲಿ ಇದು ನಿಮ್ಮ ಪೂರ್ವಜನ್ಮದ ಜೊತೆ ಸಂಬಂಧ ಕೂಡ ಹೊಂದಿರಬಹುದು. ನಿಮ್ಮ ಕೈ ತಪ್ಪಿದ ಅವಕಾಶ ಮತ್ತೆ ಬರಬಹುದು. ಹಾಗಾಗಿ ಏಪ್ರಿಲ್ 20ರ ಒಳಗೆ ನೀವು ನೋಡುವ ಪ್ರತಿ ವಿಷಯದ ಮೇಲೂ ನಿಗಾ ಇಡಿ. ಒಂದು ಹೆಸರು, ಒಂದು ಸ್ಥಳ ಅಥವಾ ಒಂದು ಮೆಸೇಜ್ನಲ್ಲಿ ಬಿ ಅಕ್ಷರ ಕಾಣಿಸಿದರೂ ಕೂಡ ನಿಮ್ಮ ಜೀವನ ಬದಲಾಗುವುದಕ್ಕೆ ಸೂಚನೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ಅಸಂತೃಪ್ತಿ ಇರುತ್ತದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಗುರುತು ಸಿಗದೆ ನೀವು ನೊಂದುಕೊಳ್ಳುವ ಸಾಧ್ಯತೆ ಇದೆ. ಏಪ್ರಿಲ್ 17 ಮತ್ತು 18 ಸ್ವಲ್ಪ ಒತ್ತಡ ಹೆಚ್ಚಾಗಿರುತ್ತದೆ. ಹೆಚ್ಚಾದ ಕೆಲಸ, ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಮನಸ್ತಾಪ ಬರಬಹುದು. ನೀವು ಬದಲಾಗಬೇಕು ಎಂಬುದಕ್ಕೆ ಇದು ಸೂಚನೆ. ಹೊಸ ಅವಕಾಶಗಳ ಬಗ್ಗೆ ಯೋಚಿಸಲು ಶುರು ಮಾಡುತ್ತೀರಿ. ಏಪ್ರಿಲ್ 19, 20 ಒಳ್ಳೆಯ ಅವಕಾಶಗಳು ಬರುತ್ತದೆ. ಹೊಸ ಜಾಬ್ ಆಫರ್ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಈ ಅವಕಾಶವನ್ನು ನೀವು ಧೈರ್ಯವಾಗಿ ಸ್ವೀಕರಿಸಬೇಕು. ಹೆದರಿ ಹಿಂದೆ ಸರಿದರೆ ಒಳ್ಳೆ ಅವಕಾಶ ಕಳೆದುಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಂಬಿಕೆಯಿಂದ ಮುಂದೆ ನಡೆಯಿರಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಠಿಣವಾಗಿರುತ್ತದೆ. ಹೆಚ್ಚಾದ ಖರ್ಚುಗಳು ಬರಬಹುದು. ಇದು ನಿಮ್ಮಲ್ಲಿ ಗಾಬರಿ ಹೆಚ್ಚಿಸುತ್ತದೆ. ಹಾಗಾಗಿ ಹಣದ ವಿಷಯದಲ್ಲಿ ಜಾಗೃತೆಯಿಂದ ಇರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಒಳ್ಳೆಯದಲ್ಲ. ಚಿಕ್ಕ ತಪ್ಪು ದೊಡ್ಡ ನಷ್ಟವಾಗುತ್ತದೆ. ಏಪ್ರಿಲ್ 20ರ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ಹೊಸ ಇನ್ಕಮ್ ಸೋರ್ಸ್ ಕಾಣಿಸುತ್ತದೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಪೆಂಡಿಂಗ್ ಪೇಮೆಂಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತದೆ. ದೊಡ್ಡ ಅರ್ನಿಂಗ್ ಆಪರ್ಚುನಿಟಿ ಬರುತ್ತದೆ. ಆರ್ಥಿಕವಾಗಿ ನೀವು ಬಲಪಡುತ್ತೀರಿ. ಸರಿಯಾಗಿ ಪ್ಲಾನ್ ಮಾಡಿಕೊಂಡರೆ ನಿಮ್ಮ ಭವಿಷ್ಯ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತದೆ. ಹಣಪರವಾಗಿ ತುಂಬಾ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಪ್ರೇಮಿಗಳಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತದೆ. ಚಿಕ್ಕ ವಿಷಯಗಳಿಗೂ ಗಲಾಟೆ ನಡೆಯುತ್ತದೆ. ನಿಮ್ಮ ಭಾವನೆಗಳು ಸರಿಯಾಗಿ ವ್ಯಕ್ತಪಡಿಸಲು ಆಗಲ್ಲ. ದೂರ ಬೆಳೆಯುವ ಸಾಧ್ಯತೆ ಇದೆ. ಕೋಪದಿಂದ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗುತ್ತದೆ. ಏಪ್ರಿಲ್ 20ರ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತೀರಿ. ನಿಮ್ಮ ಸಂಬಂಧ ಇನ್ನಷ್ಟು ಬಲಪಡುತ್ತದೆ. ಒಂಟಿಯಾಗಿ ಇರುವವರಿಗೆ ಹೊಸ ವ್ಯಕ್ತಿ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮಗೆ ಎಮೋಷನಲ್ ಸಪೋರ್ಟ್ ಕೊಡುತ್ತಾರೆ. ಆದರೆ ನೀವು ಅವಸರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆ ವ್ಯಕ್ತಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡ ನಂತರವೇ ಅವರನ್ನು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಅನುಮತಿಸಿ. ಈ ಸಮಯದಲ್ಲಿ ಕುಟುಂಬದಲ್ಲಿ ಕೆಲ ಸಮಸ್ಯೆಗಳು ಶುರುವಾಗುತ್ತದೆ. ಸ್ವಲ್ಪ ಟೆನ್ಷನ್ ಇರಬಹುದು. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುವುದಿಲ್ಲ. ಇದರಿಂದ ನೀವು ತುಂಬಾ ನೊಂದುಕೊಳ್ಳುತ್ತೀರಿ. ಆದರೆ ಇಲ್ಲಿ ಸಹನೆ ತುಂಬಾ ಮುಖ್ಯ. ಏಪ್ರಿಲ್ 20ರ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮನ್ನು ನಿಮ್ಮ ಕುಟುಂಬದವರು ಅರ್ಥ ಮಾಡಿಕೊಳ್ಳುತ್ತಾರೆ. ಕುಳಿತು ಮಾತನಾಡುವ ಮೂಲಕ ಸಮಸ್ಯೆ ಬಗೆಹರಿಯುತ್ತದೆ. ಕುಟುಂಬದಲ್ಲಿ ಮತ್ತೆ ಶಾಂತಿ ಶುರುವಾಗುತ್ತದೆ. ಈ ಸಮಯದಲ್ಲಿ ದೊಡ್ಡ ಜವಾಬ್ದಾರಿ ನಿಮ್ಮ ತಲೆಯ ಮೇಲೆ ಬೀಳುತ್ತದೆ. ನೀವೇ ನಿಮ್ಮ ಕುಟುಂಬಕ್ಕೆ ಬೆಂಬಲ, ಧೈರ್ಯ ಕೊಡಬೇಕು. ನಿಮ್ಮ ನಿರ್ಧಾರಗಳು ನಿಮ್ಮ ಕುಟುಂಬದ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಕುಟುಂಬದ ಜೀವನ ಸಂತೋಷವಾಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಹೆಚ್ಚು ದಣಿವು, ಶಕ್ತಿಹೀನತೆ, ತಲೆನೋವು ಬರಬಹುದು. ಇದು ಗ್ರಹ ಪ್ರಭಾವದಿಂದ ಬರುವ ತಾತ್ಕಾಲಿಕ ಪರಿಸ್ಥಿತಿ. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಸರಿಯಾದ ನಿದ್ದೆ ತುಂಬಾ ಮುಖ್ಯ. ಹಾಗೆ ಆಹಾರದ ವಿಷಯದಲ್ಲೂ ಹುಷಾರಾಗಿರಬೇಕು. ಏಪ್ರಿಲ್ 20ರ ನಂತರ
ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಈ ಸಮಯದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಶುರು ಮಾಡಿದರೆ ನಿಮ್ಮ ದೇಹ ಹಾಗೂ ಮನಸ್ಸು ಎರಡೂ ಚೆನ್ನಾಗಿರುತ್ತದೆ. ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಮೇಲೆ ನೀವು ದೃಷ್ಟಿ ಇಡಬೇಕು. ನೀವು ಕೆಟ್ಟ ಆಲೋಚನೆಗಳು ಬಿಟ್ಟು ಒಳ್ಳೆ ಆಲೋಚನೆಗಳು ಮಾಡಬೇಕು. ದೇವರ ಧ್ಯಾನ, ಜಪ ನಿಮಗೆ ಶಾಂತಿ ಕೊಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತದೆ. ಸ್ವಲ್ಪ ಕನ್ಫ್ಯೂಷನ್ ಇರಬಹುದು. ಯಾವುದು ಸರಿ, ಯಾವುದು ತಪ್ಪು ಅರ್ಥವಾಗಲ್ಲ. ನಿಮ್ಮ ನಿರ್ಧಾರಗಳು ಅಸ್ಪಷ್ಟವಾಗಿರುತ್ತದೆ. ಹಿಂದಿನ ವಿಷಯಗಳು ನೆನೆಸಿಕೊಂಡು ಚಿಂತೆಗೀಡಾಗುತ್ತೀರಿ. ಇದು ನಿಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ. ಆದರೆ ಇದು ಕೂಡ ತಾತ್ಕಾಲಿಕ. ನೀವಿದನ್ನು ಧೈರ್ಯವಾಗಿ ದಾಟಬೇಕು. ಏಪ್ರಿಲ್ 20ರ ನಂತರ ನಿಮ್ಮ ಮಾನಸಿಕ ಸ್ಥಿತಿ ಬದಲಾಗುತ್ತದೆ. ನೀವು ಸ್ಪಷ್ಟವಾಗಿ ಯೋಚಿಸುತ್ತೀರಿ. ನಿಮ್ಮಲ್ಲಿ ಹೊಸ ಧೈರ್ಯ ಕಾಣಿಸುತ್ತದೆ. ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಪಡೆಯುತ್ತೀರಿ. ನಿಮ್ಮಲ್ಲಿರುವ ಹೆದರಿಕೆ ದೂರಾಗುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಯಾವ ಸಮಸ್ಯೆಯನ್ನಾದರೂ ಸುಲಭವಾಗಿ ಎದುರಿಸಬಹುದು. ಈ ಬದಲಾವಣೆ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ಕರೆದೊಯ್ಯುತ್ತದೆ. ಇನ್ನು ಈ ಸಮಯದಲ್ಲಿ ಶತ್ರುಗಳಿಂದ ರಕ್ಷಣೆ ತುಂಬಾ ಮುಖ್ಯ. ನಿಮ್ಮ ಸುತ್ತಲೂ ಇರುವ ಕೆಲವರು ಒಳ್ಳೆಯವರಂತೆ ಕಾಣಿಸಿದರೂ ಒಳಗೆ ಅಸೂಯೆ ತುಂಬಿಕೊಂಡಿದ್ದಾರೆ. ಇವರಿಂದ ಏಪ್ರಿಲ್ 20ರವರೆಗೂ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮಗೆ ಬರಬಹುದು. ಕೆಲಸದಲ್ಲಿ ವಿಘ್ನಗಳು ಬರಬಹುದು. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ನೀವು ಕೋಪ ತೋರಿಸಬೇಡಿ. ತುಂಬಾ ತಾಳ್ಮೆ, ಸಹನೆಯಿಂದ ಇರಬೇಕು. ಅದರ ನಂತರ ನಿಮಗೊಂದು ನಿಜ ತಿಳಿಯುತ್ತದೆ. ಯಾರು ನಿಮ್ಮ ಪರ, ಯಾರು ನಿಮಗೆ ವ್ಯತಿರೇಕ ಎಂದು ಅರ್ಥವಾಗುತ್ತದೆ. ನೀವು ಹುಷಾರಾಗಿದ್ದರೆ ಈ ಸಮಸ್ಯೆಯನ್ನು ಕೂಡ ಸುಲಭವಾಗಿ ದಾಟುತ್ತೀರಿ. ಹನುಮಂತನ ರಕ್ಷಣೆ ನಿಮಗಿದೆ. ಹನುಮಂತನನ್ನು ನಂಬಿದರೆ ಯಾವ ನೆಗೆಟಿವ್ ಎನರ್ಜಿ ನಿಮಗೆ ಹಾನಿ ಮಾಡಲ್ಲ. ಹಾಗಾಗಿ ಧೈರ್ಯವಾಗಿರಿ. ಇದು ನಿಮಗೆ ಅದೃಷ್ಟದ ಕಾಲ. ಏಪ್ರಿಲ್ 19, 20 ನಿಮಗೆ ಶುಭ ಫಲ ಕೊಡುವ ಸಮಯ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತದೆ. ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತದೆ. ಎಲ್ಲಾ ಪರಿಸ್ಥಿತಿಗಳು ನಿಮಗೆ ಅನುಕೂಲಿಸುತ್ತದೆ. ನೀವು ಈ ಸಮಯದಲ್ಲಿ ಹೊಸ ಕೆಲಸಗಳು ಪ್ರಾರಂಭಿಸುವುದು ಒಳ್ಳೆಯದು. ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ನಿರ್ಧಾರ ತೆಗೆದುಕೊಳ್ಳಿ. ಅದೃಷ್ಟ ನಿಮಗೆ ಸಹಕರಿಸುತ್ತದೆ. ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಈ 4 ದಿನಗಳು ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಆದರೆ ಬಂಡವಾಳ, ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಒಳ್ಳೆಯದಲ್ಲ. ಏಕೆಂದರೆ ನಿಮ್ಮ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಇದೆ. ಬೇರೆಯವರ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೀವೇ ಯೋಚಿಸಿ ನಿರ್ಧಾರ ಮಾಡಬೇಕು. ಚಿಕ್ಕ ಲಾಭಕ್ಕಾಗಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಏಪ್ರಿಲ್ 20ರ ನಂತರ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತದೆ. ಆದರೆ ತೊಂದರೆ ಬೇಡ. ವಿಷಯ ಸರಿಯಾಗಿ ತಿಳಿದುಕೊಂಡು ಹೂಡಿಕೆ ಮಾಡಿ. ಇದೇ ಸಮಯದಲ್ಲಿ ಸೇವಿಂಗ್ಸ್ ಮೇಲೆ ದೃಷ್ಟಿ ಇಡಿ. ನೀವು ಹಣವನ್ನು ಕೂಡಿಟ್ಟಾಗ ಮಾತ್ರ ಭವಿಷ್ಯದಲ್ಲಿ ಆರ್ಥಿಕ ಪರವಾಗಿ ಬಲವಾಗಿರುತ್ತೀರಿ. ಈ ಸಮಯದಲ್ಲಿ ಕುಟುಂಬದ ಜೊತೆ ಅಥವಾ ಸಹೋದ್ಯೋಗಿಗಳ ಜೊತೆ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಈ ಪ್ರಯಾಣ ನಿಮಗೆ ಒಳ್ಳೆ ಅನುಭವ ಕೊಡುತ್ತದೆ. ನೀವೊಬ್ಬ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮಗೊಂದು ಮುಖ್ಯವಾದ ವಿಷಯ ಹೇಳಬಹುದು. ಆ ವಿಷಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ಸಮಯದಲ್ಲಿ ದೇವಾಲಯದ ದರ್ಶನ ತುಂಬಾ ಒಳ್ಳೆಯದು. ಮುಖ್ಯವಾಗಿ ಹನುಮಂತನ ದೇವಾಲಯ ನಿಮಗೆ ಶಾಂತಿ ಕೊಡುತ್ತದೆ. ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕತೆಯ ಕಡೆ ಆಸಕ್ತಿ ತೋರಿಸುತ್ತೀರಿ. ದೇವರ ಮೇಲೆ ಹೆಚ್ಚು ನಂಬಿಕೆ ಇಡುತ್ತೀರಿ. ನಿಮ್ಮೊಳಗೆ ಒಂದು ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಜೀವನದ ನಿಜವಾದ ಅರ್ಥ ತಿಳಿದುಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ, ಜಪ, ತಪ, ಧ್ಯಾನ ನಿಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪ್ರತಿ ಮಂಗಳವಾರ ಹನುಮಂತನ ಪ್ರಾರ್ಥನೆ ನಿಮ್ಮ ಜೀವನದ ಅಡ್ಡಿಗಳನ್ನು ನಿವಾರಿಸುತ್ತದೆ. ನೀವು ಈ ಸಮಯದಲ್ಲಿ ದೇವರ ಸಂಕೇತಗಳನ್ನು ಗುರುತಿಸುವುದು ತುಂಬಾ ಮುಖ್ಯ. ಒಂದೇ ವಿಷಯ ಮತ್ತೆ ಮತ್ತೆ ನೋಡುವುದು, ಒಂದೇ ಸಂಖ್ಯೆ, ಒಂದೇ ಅಕ್ಷರ ಅಥವಾ ಒಬ್ಬ ವ್ಯಕ್ತಿಯ ಹೆಸರು ಪದೇ ಪದೇ ಕಾಣಿಸುವುದು ಅಥವಾ ಕೇಳಿಸುವುದು ಇದ್ಯಾವುದು ಕೂಡ ಯಾದೃಚ್ಛಿಕ ಅಲ್ಲ. ಇದು ನಿಮಗೆ ದಾರಿ ತೋರಿಸುವ ಸಂಕೇತಗಳು. ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಗಮನಿಸಬೇಕು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ 10 ನಿಮಿಷ ಪ್ರಶಾಂತವಾಗಿ ಕುಳಿತುಕೊಂಡು ಹನುಮಂತನ ಮಂತ್ರ ಜಪ ಮಾಡಿದರೆ ನಿಮ್ಮೊಳಗೆ ಹೊಸ ಶಕ್ತಿ ಹುಟ್ಟುತ್ತದೆ. ಆ ಮಂತ್ರ ಏನೆಂದರೆ, ಓಂ ಶ್ರೀ ಹನುಮತೆ ನಮಃ.
ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿದಿನ 11 ಸಲ, ಪ್ರತಿ ಮಂಗಳವಾರ 21 ಅಥವಾ 108 ಸಲ ಜಪಿಸಬೇಕು. ಹನುಮಂತನಿಗೆ ಕೆಂಪು ಹೂವುಗಳು ಸಮರ್ಪಿಸಿ ಬೆಲ್ಲದ ನೈವೇದ್ಯ ಪ್ರತಿ ಮಂಗಳವಾರ ಇಟ್ಟರೆ ತುಂಬಾ ಒಳ್ಳೆಯದು. ಈ ಪರಿಹಾರ ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಬಲ ಕೊಡುತ್ತದೆ. ದೇವರ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ನೀವು ಯಾವುದನ್ನಾದರೂ ಸಾಧಿಸುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.